ಇವತ್ತಿನ ಒಂದು ವಿಡಿಯೋದಲ್ಲಿ 4ನೇ ಚಾಪ್ಟರ್ ಆದ ವ್ಯಾಲ್ಯೂಯೇಷನ್ ಶೇರ್ಸ್ ಅನ್ನುವಂತಹ ಒಂದು ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಈ ಪ್ರಾಬ್ಲಮ್ನಲ್ಲಿ ನೋಡುವುದಾದರೆ ಮೊದಲನೇದಾಗಿ ದ ಫಾಲೋಯಿಂಗ್ ಇಸ್ ದ ಬಿಸ್ನೆಸ್ ಆಫ್ ದ ಸನ್ಲೈಟ್ ಲಿಮಿಟೆಡ್ ಆಸ್ ಆನ್ 31/12/2018 ಅನ್ನುವಂಥದ್ದು. ಇಲ್ಲಿ ಕಾಲಮ್ನ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಮತ್ತು ಎರಡು ಅಮೌಂಟ್ಸ್ ಅನ್ನುವಂಥದ್ದು. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಅನ್ನುವಂಥದ್ದು. ಮೊದಲನೇದಾಗಿ ಇಲ್ಲಿ 20,000 ಶೇರ್ಸ್ ಅಂತ ಕೊಟ್ಟಿದ್ದಾರೆ. 20,000 ಶೇರ್ಸ್ ಆಫ್ 10 rupees ಈಚ್ 2 lakh ಅನ್ನುವಂಥದ್ದು. ಜನರಲ್ ರಿಸರ್ವ್, ಕ್ರೆಡಿಟಾರ್ಸ್, ವರ್ಕ್ಮ್ಯಾನ್, ಸೇವಿಂಗ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನುವಂಥದ್ದು ಅಮೌಂಟ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಏನಾಗಿದೆ, ಅಸೆಟ್ ಸೈಡ್ ನೋಡೋದಾದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಇಲ್ಲಿ ಅದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಲಂಡನ್ ಬಿಲ್ಡಿಂಗ್ ಆಗ್ಬಿಟ್ಟಿದೆ, ಅದು ಒಂದು ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅನ್ನುವಂಥದ್ದು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟು ಕೊಟ್ಟಿದ್ದಾರೆ, ಅಮೌಂಟು 75,000 ಅನ್ನುವಂಥದ್ದು ಕೊಟ್ಟಿದ್ದಾರೆ. ಮಾರ್ಕೆಟ್ ವ್ಯಾಲ್ಯೂ ಅನ್ನುವಂಥದ್ದು 1,50,000 ಅನ್ನುವಂಥದ್ದು. ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 8,000 ಅನ್ನುವಂಥದ್ದು ಕೊಟ್ಟಿದ್ದಾರೆ. ಟ್ರೇಡ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸ್ಟಾಕು, ಡೆಟಾರ್ಸ್, ಇನ್ವೆಸ್ಟ್ಮೆಂಟ್, ಕ್ಯಾಶ್ ಅಟ್ ಬ್ಯಾಂಕ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಇಂಟ್ರೆಸ್ಟ್ ಪೇಯಬಲ್ ಕ್ರೆಡಿಟಾರ್ಸ್ ₹1,000, ಬ್ಯಾಡ್ ಡೆಬ್ಟ್ಸ್ ಅಬೌಟ್ 2,000, ಇನ್ವೆಸ್ಟ್ಮೆಂಟ್ ಆರ್ ವರ್ತಿ 16,000 ಅನ್ನುವಂಥದ್ದು. ಇಲ್ಲಿ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ಶೇರ್ ಅಂಡರ್ ನೆಟ್ ಅಸೆಟ್ ಮೆಥಡ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ನಾವು ಇಲ್ಲಿ ನೋಡ್ತಾ ಹೋಗೋಣ. ಇಂಟ್ರಾಸನಿಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅನ್ನುವಂಥದ್ದು, ಪರ್ಟಿಕ್ಯುಲರ್ ಅಮೌಂಟ್ ಅನ್ನುವಂಥದ್ದು ಹಾಕ್ಕೊಳ್ತೀವಿ. ಮೊದಲನೇದಾಗಿ ನಾವು ಇಲ್ಲಿ ಮಾರ್ಕೆಟ್ ಆರ್ ವ್ಯಾಲ್ಯೂ ಅಸೆಟ್ ಅಂತ ಹಾಕ್ಕೊಳ್ತೀವಿ. ಇಲ್ಲಿ ಮೊದಲನೇ ಏಕದಮ್ಮೆ ನಾನು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಲ್ಲಿ ಎಷ್ಟು ಅಮೌಂಟ್ ಇದೆ, ಇಲ್ಲಿ 1,50,000 ಅನ್ನುವಂಥದ್ದು ಇದೆ. ಅದೇ ಅಮೌಂಟನ್ನು ನಾನು ಇಲ್ಲಿ ಹಾಕ್ತೀನಿ, ಬ್ರಾಕೆಟಲ್ಲಿರುವಂಥ ಅಮೌಂಟ್ನ. ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮಷಿನರಿ 1 lakh ಕೊಟ್ಟಿದ್ದಾರೆ. 1 lakh ಅನ್ನುವಂಥದ್ದು ಮಾಡೋಣ. ಟ್ರೇಡ್ ಮಾರ್ಕ್ಸ್ ಅನ್ನುವಂಥದ್ದು 80,000 ಅಲ್ಲಿ 80,000 ಅನ್ನುವಂಥದ್ದನ್ನ ಹಾಕ್ಕೊಳ್ತೀನಿ. ಸ್ಟಾಕ್ ಅನ್ನುವಂಥದ್ದು 1 lakh ಅನ್ನುವಂಥದ್ದು ಹಾಕ್ಕೊಳ್ತೀನಿ. ಡೆಟಾರ್ಸ್ ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಡೆಟಾರ್ಸ್ ಅನ್ನುವಂಥದ್ದನ್ನ ನಾವು ಬ್ಯಾಡ್ ಡೆಬ್ಟ್ಸಿಗೆ ನೋಡ್ಕೋಬೇಕು. ಡೆಟಾರ್ಸ್ ಅನ್ನುವಂಥದ್ದು 54,000 ಅನ್ನುವಂಥದ್ದು ಕೊಟ್ಟಿದ್ದಾನೆ. ಅಮೌಂಟ್ ಮಿಸ್ಟೇಕ್ ಆಗಿದೆ. 54,000 ಅನ್ನುವಂಥದ್ದನ್ನ ನಾವು ಬ್ಯಾಡ್ ಡೆಬ್ಟ್ಸಲ್ಲಿ 2,000 ಅನ್ನುವಂಥದ್ದನ್ನ ತೊಗೊಂಡು ಲೆಸ್ ಮಾಡ್ತೀವಿ. ಬ್ಯಾಡ್ ಡೆಬ್ಟ್ಸ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ, ಲೆಸ್ ಮಾಡಿದಾಗ 52,000 ಬರುತ್ತೆ. ಇನ್ವೆಸ್ಟ್ಮೆಂಟಲ್ಲಿ 16,000 ತೊಗೊಳ್ತೀವಿ, 16,000ನ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಅನ್ನುವಂಥದ್ದು 20,000, ಅದು ಅದೇ ರೀತಿಯಾಗಿ ತೊಗೊಳ್ತೀವಿ. ಇನ್ನು ನೆಕ್ಸ್ಟ್ ಟೋಟಲ್ ಅಸೆಟ್ ಅನ್ನುವಂಥದ್ದನ್ನ ನಾವು ನೋಡೋದಾದರೆ 4,46,000 ಅನ್ನುವಂಥದ್ದು ನಮಗೆ ಬರುತ್ತೆ. ಇದನ್ನು ಆ್ಯಡ್ ಮಾಡಿದಾಗ ಯಾವುದು, ಮಾರ್ಕೆಟ್ ವ್ಯಾಲ್ಯೂ ಅಸೆಟ್ಸ್ ಅನ್ನುವಂಥದ್ದು, ಟೋಟಲ್ ಅಸೆಟ್ ಅನ್ನುವಂಥದ್ದು. ನೆಕ್ಸ್ಟ್ ಲೆಸ್ ವೇರಿಯಬಲ್ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇಲ್ಲಿ ಕ್ರೆಡಿಟರ್ಸ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಅನ್ನುವಂಥದ್ದು ನಾವು ತೊಗೊಳ್ತೀವಿ 50,000. ಆ್ಯಡ್ ಇಂಟ್ರೆಸ್ಟ್ ಅನ್ನುವಂಥದ್ದನ್ನ ತೊಗೋಬೇಕಾಗುತ್ತೆ. ಇಂಟ್ರೆಸ್ಟ್ನ ನಾವು ಯಾವ ರೀತಿಯಾಗಿ ತೊಗೋಬೇಕು, ಅಲ್ಲಿ ಮೇಲ್ಗಡೆ ನಮಗೆ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಪೇಯಲ್ ಕ್ರೆಡಿಟರ್ಸ್ ರುಪೀಸ್ ಅಡ್ಜಸ್ಟ್ಮೆಂಟಲ್ಲಿ 1,000 rupees ಅನ್ನುವಂಥದ್ದಿದೆ. ನೆಕ್ಸ್ಟ್ ವರ್ಕ್ ಸೇವಿಂಗ್ಸ್ ಅಮೌಂಟ್ ಅವೈಲೇಬಲ್ ಟು ಕಾಲ್ ಶೇರ್ ಹೋಲ್ಡರ್ಸ್ ಅಂತ ಇದೆ, ಅದನ್ನು ಕೂಡ ನಾವು ತೊಗೋಬೇಕಾಗತ್ತೆ. ಶೇರ್ ಹೋಲ್ಡರ್ಸ್ ಅನ್ನುವಂಥದ್ದನ್ನು ಅಲ್ಲಿ 50,000 ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ನಾವು ಅದೇ ಸೇವಿಂಗ್ಸ್ ಅಮೌಂಟ್ನ ತೊಗೋಬೇಕಾಗತ್ತೆ. 15,000 ಅನ್ನುವಂಥದ್ದನ್ನ ಆ್ಯಡ್ ಮಾಡಬೇಕಾಗತ್ತೆ. ಯಾವುದು, ವರ್ಕ್ ಮ್ಯಾನ್ ಸೇವಿಂಗ್ ಅಮೌಂಟ್ ಅನ್ನುವಂಥದ್ದು 1,01,000 ಆಯಿತು ನಮಗೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಅಮೌಂಟ್ ಅವೈಲೇಬಲ್ ಟು ಕಾಲ್ ಶೇರ್ ಹೋಲ್ಡರ್ಸ್ ಅನ್ನುವಂಥದ್ದು. ಅಂದರೆ ಇದು ಯಾವುದು ಅಂತಂತಂದರೆ ನಾವು ಟೋಟಲ್ ಲೆಸ್ ಮಾಡಬೇಕಾಗತ್ತೆ. ಟೋಟಲ್ ಅಸೆಟ್ನು ಕೂಡ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿದಾಗ ನಮಗೆ ಬರುವಂಥ ಅಮೌಂಟ್ ಯಾವುದು ಅಂತಂತಂದರೆ 3,45,000 ಅನ್ನುವಂಥದ್ದು. ಇಲ್ಲಿ ಭಾಳ ಮಿಸ್ಟೇಕ್ ಆಗಿದೆ. ಶೇರ್ ಹೋಲ್ಡರ್ಸ್ ಲೆಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಡಿವಿಡಿಯಂಟ್ ಅಂತ ಇದೆ, ಅಲ್ಲೂ ಕೂಡ ನಾವು ಏನು ತೊಗೊಳ್ಳಲ್ಲ, ಅಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನೆಕ್ಸ್ಟ್ ಅಲ್ಲಿ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅನ್ನೋದನ್ನು ತೊಗೊಳ್ತೀವಿ. ಎಷ್ಟು ಅಂತಂತಂದರೆ 3,45,000, ಸೇಮ್ ಅದೇ ಅಮೌಂಟು. ನೆಕ್ಸ್ಟ್ ಇಲ್ಲಿ ಸ್ಟೆಪ್ 2 ಅಲ್ಲಿ ಮಾಡುವಾಗ ಕ್ಯಾಲ್ಕುಲೇಷನ್ಸ್ ಆಫ್ ದ ಇಂಟರ್ಸೆಕ್ಟ್ ವ್ಯಾಲ್ಯೂ ಆಫ್ ಈಚ್ ಶೇರ್ಸ್ ಫಾರ್ಮುಲಾ ಬರ್ಕೋಬೇಕಾಗುತ್ತೆ.
ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಈಸ್ ಈಕ್ವಲ್ ಟು 3,45,000. ಅಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ಎಷ್ಟು ಕೊಟ್ಟಿದ್ರು, ಈಕ್ವಿಟಿ ಶೇರ್ಸಲ್ಲಿ 20,000 ಅನ್ನುವಂಥ 3,45,000 ಡಿವೈಡೆಡ್ ಬೈ 20,000 ಈಕ್ವಲ್ಸ್ ಮಾಡಿದಾಗ ನಮಗೆ ಬರುವಂಥ ಅಮೌಂಟ್ ಯಾವುದು ಅಂದರೆ 17.25 ಪರ್ ಅನ್ನುವಂಥದ್ದು. ಈ ಪ್ರಾಬ್ಲಮ್ ಅನ್ನುವಂಥದ್ದನ್ನ ನಾವು ಈಸಿಯಾಗಿ ಮಾಡ್ಬೋದು.